ಅದು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ತವರು ಕ್ಷೇತ್ರ. ಅಲ್ಲಿ ಪ್ರವಾಸೋದ್ಯಮ ಬೆಳೆಸೋ ನಿಟ್ಟಿನಲ್ಲಿ ಸಚಿವರು ಪ್ರಯತ್ನ ಪಡ್ತಿದ್ದಾರೆ. ಹೀಗಾಗಿ ಗದಗ ಬೆಟಗೇರಿ ನಗರ ರಾತ್ರಿ ವೇಳೆ ಸುಂದರವಾಗಿ ಕಾಣೋಕೆ ಪ್ರಮುಖ ಸರ್ಕಲ್ನಲ್ಲಿ ಅಲಂಕಾರಿಕ ಬೀದಿ ದೀಪ ಹಾಕಿಸಿದ್ರು. ಆದರೆ ಅಲಂಕಾರಿಕ ಬೀದಿ ದೀಪಗಳು ಕೆಟ್ಟು ಹಳ್ಳ ಹಿಡಿದಿವೆ. ಹಳ್ಳ ಹಿಡಿದಿರೋ ಅಲಂಕಾರಿಕ ಬೀದಿ ದೀಪಗಳು, ಮುರಿದು ಬಿದ್ದಿರೋ ವಿದ್ಯುತ್ ಕಂಬಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಗದಗ ಬೆಟಗೇರಿ ಅವಳಿ ನಗರದಲ್ಲಿ. ಗದಗ ಬೆಟಗೇರಿ ಅವಳಿ ನಗರದ ಭೂಮರೆಡ್ಡಿ ಸರ್ಕಲ್, ಭೀಷ್ಮಕೆರೆಯ ರಸ್ತೆ, ಮುಳುಗುಂದ ನಾಕ ಬಳಿ ಗದಗ ನಗರ ಸುಂದರವಾಗಿ ಕಾಣುವಂತೆ ಕಲರ್ಫುಲ್ ಲೈಟ್ಗಳನ್ನು ಅಳವಡಿಸಿದ್ರು. ವಿವಿಧ ರೀತಿಯ ಅಲಂಕಾರಿಕ ದೀಪಗಳನ್ನು ಅಳವಡಿಸಲಾಗಿತ್ತು. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿತ್ತು. ಆದರೆ ನಿರ್ವಹಣೆ ಇಲ್ಲದೆ ಕೆಟ್ಟು ಹಳ್ಳ ಹಿಡಿದಿವೆ. ದೀಪಗಳನ್ನು ಅಳವಡಿಸಿ ಗುತ್ತಿಗೆದಾರರು ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಸೌಂದರ್ಯೀಕರಣ ಸಲುವಾಗಿ ಕೋಟ್ಯಾನುಗಟ್ಟಲೆ ರೊಕ್ಕ ಖರ್ಚು ಮಾಡಿ ಅಲಂಕಾರಿಕ ದೀಪಗಳನ್ನು ಊರು ತುಂಬ ಮೇನ್ ರಸ್ತೆದಾಗ ಎಲ್ಲ ಅಳವಡಿಸಿದ್ರು. ಈಗ ಅವು ಅದ್ರಾಗ ಅರ್ಧ ಹತ್ತಂಗಿಲ್ಲ, ಒಂದು ಅರ್ಧ ಬಿದ್ದು ಹೋಗ್ಯಾವ, ಅರ್ಧ ಜಂಗ್ ಹಿಡ್ದಾವ. ಅವು ಯಾವ ನಿರ್ವಹಣೆ ಇಲ್ಲಾರ್ದ ಅವು ಎಷ್ಟು ಅಸಹ್ಯ ಕಾಣ್ತಾವ ಅಂತಂದ್ರೆ ಊರಾಗ ಯಾರು ಹೊರಗಿನವ್ರು ಬಂದ್ರಂದ್ರೆ ಇದು ಏನಂತ ಕೇಳುವಂಥ ಪರಿಸ್ಥಿತಿ ಇವತ್ತು ನಮ್ಮ ಊರಾಗ ನಿರ್ಮಾಣ ಆಗೈತಿ. ಐತಿಹಾಸಿಕ ಲಕ್ಕುಂಡಿ, 108 ಅಡಿಯ ಬಸವೇಶ್ವರ ಮೂರ್ತಿ, ವೀರನಾರಾಯಣ ದೇವಸ್ಥಾನ, ಪಂಡಿತ ಪುಟ್ಟರಾಜ ಗವಾಯಿಗಳ ಆಶ್ರಮ ಸೇರಿದಂತೆ ಅನೇಕ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಿದ್ದ ಜನರಿಗೆ ಇದು ಆಕರ್ಷಣೀಯವಾಗಿತ್ತು. ಆದರೆ ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಲರ್ಫುಲ್ ಆಗಿದ್ದ ನಗರ ಈಗ ಕತ್ತಲಕೂಪವಾಗಿದೆ. ಸಾರ್ವಜನಿಕರ ಏನು ಹಣ ಇದೆ ಇದು ಅಪಮೌಲ್ಯಗೊಳ್ಳಬಾರ್ದು. ಆ ದೃಷ್ಟಿಯಿಂದ ನಗರಸಭೆಯ ಈ ಕಾರ್ಯನಿರ್ವಹಣೆಯನ್ನು ಪ್ರವಾಸೋದ್ಯಮ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಇದನ್ನು ಕೂಡಲೇ ನಿರ್ವಹಿಸುವಂಥ ಕೆಲಸಕ್ಕೆ ಮುಂದಾಗಬೇಕು. ಇನ್ನಾದರೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್.ಕೆ. ಪಾಟೀಲ್ ಅವರು ತಮ್ಮ ಕ್ಷೇತ್ರದ ಬಗ್ಗೆ ಗಮನ ಹರಿಸಬೇಕಿದೆ. ಇಲ್ಲದೇ ಇದ್ರೆ ಲಕ್ಷಾಂತರ ರೂಪಾಯಿ ಜನರ ತೆರಿಗೆ ಹಣ ನೀರಲ್ಲಿ ಹೋಮ ಮಾಡಿದಂತೆಯೇ ಸರಿ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.